ನೋಡಿ ಅಪರೂಪ ಏನು ಹೆದರ್ಕೋಬೇಡಿ, ಪ್ಲೇಟ್ ನೋಡಿ ಇಷ್ಟೇ ಕೊಡೋದಿಲ್ಲ. ಧನಾಜ್ ಫಸ್ಟ್ ಟೈಮ್ ಬಂದ. ಎಲ್ಲಿಂದ ನೋಡಿದ್ರೆ ಎಲ್ಲ ಕಲರ್ ಲೈಟ್ಗಳೇ ಕಾಣಿಸ್ತಾ ಇದೆ. ತೋರಿಸ್ತೀನಿ ಈಗ ಮಾಡೋದು ಫಾಸ್ಟ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಬೆಳಗ್ಗೆ ರೆಡಿ ಆಗಿಬಿಟ್ಟು ಅಂಗಡಿ ಎಲ್ಲ ಓಪನ್ ಮಾಡಿಬಿಟ್ಟು ಬಂದಿದ್ದೆ. ಅಂಗಡಿ ಓಪನ್ ಮಾಡಿ ಬರೋಕ್ಕೆ ಮುಂಚೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವತ್ತು ಸ್ವಲ್ಪ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರಬೇಕು. ಅದಕ್ಕೋಸ್ಕರ ಈಗ ಹೊರಟಿದ್ದೀನಿ. ನನ್ನ ಫ್ರೆಂಡ್ ಕೂಡ ಬರ್ತಾವನೆ, ಅವನು ನಾನು ಇನ್ನೊಂದು ಫ್ರೆಂಡ್ ಕೂಡ 3 ಜನ ಹೋಗ್ತಾ ಇದ್ದೀವಿ. ಇವಾಗ ಹೊರಟಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತು ಅಂದರೆ ಹೋಗಬೇಕು, ಇನ್ನೂ ತುಂಬ ದೂರ ಹೋಗಬೇಕು. ಹೋಗ್ತಾ ಎಲ್ಲ ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಇವಾಗ ಅರ್ಧ ದೂರದಲ್ಲಿದ್ದೀವಿ, ಇನ್ನು ನಾಗಮಂಗಲ ಹೋಗಿಲ್ಲ. ನಾಗಮಂಗಲ ಹೋಗ್ಬೇಕು. ನಮ್ಮ ಮುಂದೆ ನೋಡಿ ಸರ್, ನೀವು ಫ್ರೆಂಡ್ ನೋಡಿ, ಹಿಂದೆಗಡೆ ಒಬ್ಬರು ಆತ್ಮೀಯ ಬಂದು ಕೂತಿದ್ದಾರೆ. ಹಾಯ್ ಮಾಡಿ ಸಿಫೈನ್. ತುಂಬ ದಿನಗಳಾದ್ಮೇಲೆ ಅವ್ನು ಮೈಸೂರಲ್ಲಿ ಏನೋ ಕೆಲಸ ಇತ್ತು, ಅವ್ನು ಮೈಸೂರಿಗೆ ಹೋಗ್ತಾವನೆ. ಹಂಗೆ ಆಂದಿವಿ ಬಿಡ್ತೀವಿ. ನಾನು ಇವನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾಗಮಂಗಲ ಇನ್ನು ತಿಂಡಿ ಪಾಂಡುಪುರದಲ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ. ಪಾಂಡುಪುರದಲ್ಲಿ ಮಾಡ್ತೀವಿ ಇಲ್ಲೋ ಗೊತ್ತಿಲ್ಲ. ಇವರು ಡೀಸೆಲ್ ಹಾಕ್ಸ್ಕೊಂಡು ತಿಂಡಿಗೆ ಪಾಂಡುಪುರ ಮಲ್ಲಿಗೆ ಇಡ್ಲಿ. ಸಿಫೈನ್ ರೆಕಮೆಂಡೇಶನ್ ಅದು. ಹೇಳಿ ಸಿಫೈನ್. ತುಂಬ ದಿನ ಆಯ್ತಲ್ಲ ಕ್ಯಾಮ್ರಾ ನೋಡಿ, ಪಾಪ ನಾಚ್ಕತ್ತವ್ರು, ನಡುಕ್ತವ್ರು ಹಂಗೆ ಗಡ ಅಂತ. ಸೈಲೆಂಟ್ ಆಗುತ್ತವ್ರೆ. ಇವಾಗ ಡೀಸೆಲ್ ಹಾಕ್ಸಿ ಮುಂದಿನ ಕಾರ್ಯಕ್ರಮ ತೋರಿಸ್ತೀನಿ. ತಿನ್ನಕ್ಕೆ ಅಂತ ಬಂದಿದ್ದೀವಿ. ನಾನು ಇಲ್ಲಿ ಕೂತಿದ್ದೀನಿ, ಅವ್ನು ತೋತವನೆ. ಅದಕ್ಕೋಸ್ಕರ ಇಲ್ಲಿ ಅವ್ರು ತೋತವ್ರೆ, ಇಲ್ಲಿ ನಿಂತಿದ್ದೀನಿ ನಾನು. ಅಂದರೆ ಅಪರೂಪ ಏನು ಹೆದರ್ಕೋಬೇಡಿ, ಪ್ಲೇಟ್ ನೋಡಿ ಇಷ್ಟೇ ಕೊಡೋದಿಲ್ಲ. ಧನಾಜ್ ಫಸ್ಟ್ ಟೈಮ್ ಬಂದ. ನಾವು ಇದನ್ನ ಎಕ್ಸಾಮ್ ಬಂದಾಗ ಒಂದು ಸತಿ ತಿಂದಿದ್ದು, ಇವಾಗ ಇರಲ್ಲ ಅನ್ಕೊಂಡು ಬಂದು ಫುಲ್ ತಣ್ಣಗೆ ತಿಂಡಿ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೋ ಏನಿಲ್ಲ, ತಿಂಡಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಪಾಂಡುಪುರ ಟಿಫನ್ ಹೇಳ್ತಾರೆ. ಏನಿಲ್ಲ ಅಂತ ಹೇಳಿ ಟಿಫನ್ ಮಲ್ಲಿಗೆ ಇಡ್ಲಿ, ಬೆಣ್ಣೆ ಚಟ್ನಿ, ಯಾವುದೋ ಫೋನ್ ಬರ್ತಾಯಿದೆ. ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಹೊರಟಿದ್ದೀವಿ ಮೈಸೂರು ಕಡೆಗೆ. ಸ್ವಲ್ಪ ದೂರ ಅಷ್ಟೇ, ಪಾಂಡುಪುರಿಂದ ಹತ್ರನೇ ಅಲ್ವಾ. ಸ್ವಲ್ಪ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಬಿಟ್ಟು ಹೋಗ್ತಾ ದಾರಿಯಲ್ಲಿ ತೋರಿಸ್ತಾ ಇರ್ತೀವಿ. ಆಯಿತು. ರೋಡ್ ಸೈಡಲ್ಲಿ ಹೋಗ್ತಾ ಇದ್ದೀವಿ. ರೂಟ್ ಗೊತ್ತಿಲ್ಲ, ರೂಟ್ ಮ್ಯಾಪ್ ಹೇಳ್ಬೇಕು. ಇವ್ರು ಎಲ್ಲಿ ಇಳಿತಾರೆ ಅಂತ ಇನ್ನೂ ಹೇಳ್ತಾ ಇಲ್ಲ ಕರೆಕ್ಟಾಗಿ. ಇದು ಯಾವುದೋ ಸರ್ವಿಸ್ ರೋಡಲ್ಲಿ ಕರ್ಕೊಂಬಂದವ್ರು ನಮ್ಮನ್ನ. ಎಲ್ಲಿ ಇಳಿತಾರೆ ಗೊತ್ತಿಲ್ಲ. ಎಲ್ಲಿ ನಾವು ಅಲ್ಲಿ ಬ್ರಿಡ್ಜ್ ಮೇಲೆ ಬರೋ ಅಂತ ರೋಡ್ನ ನೋಡಿ, ಅಲ್ಲಿ ಪಕ್ಕದಲ್ಲಿ ಬ್ರಿಡ್ಜ್ ಐತೆ. ನಾನು ಮುಂದೆ ಕೂತ್ಕೊಂಡ್ರೇನೋ, ನೀನು ಹೇಳ್ಬೇಕಿತ್ತ ಆಗ್ಲೇ ಬ್ರಿಡ್ಜ್ ಮೇಲೆ ಹೆಂಗೋ ಬರೀವ ನಾವು. ಈಗ ಅದೆಲ್ಲ ಹಿಂಗೆ ಲೆಫ್ಟ್ ಅದ್ಯಾವುದೋ ಚೌಟ್ರಿಗೆ. ಇಲ್ಲಿ ನೋಡಪ್ಪ ಎಲ್ಲ ಸಿಸ್ಟಮು. ಸ್ಪೀಡ್ ಎಷ್ಟು ಹೋಗ್ತಾ ಇದೆ? 49 ಇಲ್ಲಿ. ಇಲ್ಲೂ ಅಷ್ಟೇನಾ? ಸೇಮ್. ಯುವರ್ ಸ್ಪೀಡ್ 48. ಕರೆಕ್ಟ್ ಅದೇ ಪಕ್ಕ ತೋರಿಸುತ್ತಾ? ಏನು ಆ ಕಡೆ ಇಲ್ವಾ? ಅಲ್ಲೂ ಎಲ್ಲಿ ಯಾವ ಚೌಟ್ರಿಗೆ ಬಿಡ್ಬೇಕು ನೀನು? ಇನ್ನು ಯಾವ ಚೌಟ್ರಿ ಸುಮ್ಮನೆ ಆದಾಗ ನಮ್ಮನ್ನು ತಿರುಗಿಸ್ತಾನೆ ಸರ್ವಿಸ್ ರೋಡಲ್ಲ. ನಾವು ಹೆಂಗೋ ಹಂಗೆ ಅಷ್ಟು ಬಂದಿರೋ ಇಷ್ಟೊತ್ತಿಗೆ. ಏನು ಎರಡು ಒಂದೇ ಟಚ್ ಆಯ್ತದ. ಯಾರೆಲ್ಲ ಮೂಟೆ ಜೋಡಿಸ್ಬಿಟ್ಟವ್ರೆ ಎಲ್ಲ ಸೈಡ್ಗೆ. ಟ್ರಾಫಿಕ್ ಜಾಮ್. ನೈಸ್. ವೆಹಿಕಲ್ ಚೆಕಿಂಗ್ ಮುಗೀತು. ಚೆಕಿಂಗ್ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ. ಮಲ್ಗೆ ಇಡ್ಲಿ ತಿಂದಿದ್ದೀನಿ ಅಂತ ಹೇಳ್ತಾವನೆ. ಏನು ತಿಂದು ಅಂದರೆ ಮಲ್ಗೆ ಇಡ್ಲಿ ತಿಂದು. ನಾವು ಏನು ಎಲ್ಲ ಫುಲ್ ಎಲ್ಲ ಡಾಕ್ಯುಮೆಂಟ್, ಸೀಟ್ ಬೆಲ್ಟ್ ಎಲ್ಲ ಹಾಕೊಂಡು ಬಂದಿದ್ದು. ಸ್ಟ್ರೈಟ್ ಹೊಡೀರಿ. ಅವ್ರದ್ದು ಇಲ್ಲೇ ಬಂದಲ್ಲ, ಇನ್ನೇನು ಹೇಳ್ಕೊತಾರೆ ಅವ್ರು ಸರ್. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆದ್ಮೇಲೆ ಇದ್ದೀವಿ. ಇನ್ನೂ ತುಂಬ ಇನ್ನು 8 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಕಿಲೋಮೀಟರ್ಸ್ ಹೋಗಬೇಕು, ಇನ್ನೂ 8 ಕಿಲೋಮೀಟರ್ಸ್ ಇದೆ. ಯಾರೋ ಕಾರವ್ರು ಬಂದು, ಸರ್ ಸ್ವಲ್ಪ ಸೈಡಿರಿ. ಬೆಟ್ಟದ ಮೇಲೆ ಹೋಗ್ಬಿಟ್ಟು ಅಲ್ಲಿ ನೋಡೋಣ, ದರ್ಶನ ಮಾಡಿಕೊಂಡು ಒಟ್ಟಿಗೆ ಈಚೆಗೆ ಬಂದ್ಬಿಟ್ಟು ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ವೀಡಿಯೋ ಮಾಡೋಕ್ಕಾಗಲ್ಲ, ಒಳಗಡೆ ಬಿಡಲ್ಲ ಫೋನ್ನ. ಅದಕ್ಕೋಸ್ಕರನೇ ಯಾವ ಶಿಲ್ಪಿ ಎಲ್ಲ ಹೊಡಿತವ್ರೆ ನೋಡಿ ಚಾಮುಂಡಿ ಬೆಟ್ಟ. ನೀವು ಮಾಡಬೇಡಿ, ನಿಮ್ಗೆ ಯಾರು ಹೇಳಿರೋದು ಮಾಡಿ ಅಂತ. ಆಯ್ತು, ಇವಾಗ ದರ್ಶನ ಮುಗಿಸ್ಕೊಂಡು ಈಚೆ ಹೋಗ್ತಾ ಇದ್ದೀವಿ.
ಗೈಸ್ ಇವಾಗ ಮುಗಿಸ್ಕೊಂಡು ದಾರ ಕಟ್ಸ್ಕೊಂಡು ಅವನು ಕಟ್ಸ್ಕೊಂಡ ಹೋಗ್ತಾ ಇದ್ದೀವಿ. ಪಾಯಿಂಟ್ ನೋಡಿ ಇವಾಗ ಸಂಜೆ ಏನು ಕಾಣಿಸ್ತಾ ಇಲ್ಲ, ಎಲ್ಲ ಬರೀ ಬೇಲಿನೇ ಕಾಣಿಸ್ತಾ ಇದೆ. ಇಲ್ಲ ಇವಾಗ ಕಾಣಿಸ್ತು. 2x ಹಾಕಿದ್ದೀನಿ ನೋಡಿ. ಲೈಟು ಫುಲ್ಲು ಲೈಟ್ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಆದರೆ ಇವಾಗ ಏನು ಮನೆ ಲೆಕ್ಕ ಹಾಕೋಕ್ಕಾಗಲ್ಲ, ಅಷ್ಟೇ ಡಿಫ್ರೆನ್ಸು. ಇವಾಗ ಊಟ ಮಾಡಿಲ್ಲ, ಇನ್ನು ಊಟ ಮಾಡಬೇಕು. ಊಟ ಮಾಡಿಕೊಂಡು ನೆಕ್ಸ್ಟು ನಮ್ಮ ಮನೆ ಕಡೆ ಹೋಗ್ತೀವಿ. ಇನ್ನೂ ಟೈಮ್ ಇದೆ, ಅದಕ್ಕೋಸ್ಕರನೇ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಟ್ಟದಿಂದ ಇಳಿದ್ಬಿಟ್ಟು ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಮಾಲ್ಗೆ ಅಂತ ನೆಕ್ಸಸ್ಸಿಗೆ ಡಿಫ್ರೆನ್ಸ್ ಸಿಗ್ದ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಾಲ್ ಒಳಗೆ ಹೋಗಬೇಕು. ಕಾರ್ ಹಾಕೈತೆ, ಬನ್ನಿ. ಕೆಳಗಡೆಗೆ ಹೋಯ್ತದೆ. ಇಲ್ಲಿಂದ ಬಿಟ್ಟರೆ ಡೈರೆಕ್ಟು ಎಲ್ಲೂ ಹೋಗಲ್ಲ, ಸೀದಾ ಕೆಳಕ್ಕೆ. ನೆಕ್ಸಸ್ ಮಾಲ್ ನೋಡಿ, ಇಲ್ಲೇ ಟಾಯ್ ಏರಿಯಾ ಇದೆ. ಡಿಫೈನ್ ಆಡ್ತೀಯಾ? ಎಲ್ಲಿಂದ ನೋಡಿದ್ರೆ ಎಲ್ಲ ಕಲರ್ ಲೈಟ್ಗಳೇ ಕಾಣಿಸ್ತಾ ಇದೆ. ಇಲ್ಲಿ ತೋರಿಸ್ತೀನಿ. ಕೆಳಗಡೆ ಹೋದರೆ ಎಲ್ಲಿ ಫೋನ್ ಹೋದ್ರೆ ಕಾಣೋದಿಲ್ಲ, ಆ ಮಟ್ಟಿಗೆ ಐತಿ ಇಲ್ಲಿ. ಈಗ ಮಾಡೋದು ಹತ್ತು ಡೋರ್ ಕ್ಲೋಸ್ ಮಾಡು ಮತ್ತೆ. ಫೋನ್ ಗೊತ್ತಲ್ಲ. ಹಿಂದೆ ಕ್ಯಾಮ್ರಾಸ್ ಇದೆ. ಕ್ಯಾಮ್ರಾಸ್ ಎಲ್ಲ ಮುಗೀತು, ಹೊರಟು. ಜಿಫಾನ್ ಕೂಡ ಸಿಕ್ಕಿದ್ದಾನೆ, ಎಸ್ಸಲ್ಲಿ ಸಿಗ್ತಾನೆ ಅಂತ. ಏನಿದು ಲೈಟು? ಜಿಫಾನ್ ರೈಟ್ ಹೊಡೀರಿ ಸರ್. ಹಂಗಾಸಿಂದಾನೆ ಬಂದಿದ್ದು. ಹಂಗಾಸಿ ಎಕ್ಸಿಟ್ ಹೊಡೀರಿ. ಯಾರೋ ನೋಡಿರಿ. ಏನಿದು DN ಇಲ್ಲಿಂದ ನಂಬರ್ ಪ್ಲೇಟ್ ಇದು? ಮೈಸೂರು ಬಿಟ್ಟು ಫ್ಲೇವರ್ ಮೇಲೆ ಹೋಗ್ತಾ ಇದೀವಿ. ಜಿಫಾನ್ ಸಿಕ್ಕಿದ್ದಾನೆ ಮತ್ತೆ. ಜಿಫಾನ್ ನೋಡ್ರ ಎಲ್ಲೆಲ್ಲ ಸಿಗ್ತಾನೆ ಇದ್ದಾನೆ, ಹೋಗ್ತಾ ಇಲ್ಲ. ಆಗ್ಲಿಂದ ಸಿಗ್ತಾ. ಇವಾಗ ನಮ್ಮ ಮನೆ ಕಡೆಗೆ ಹೋಗೋಕ್ಕೆ ಮೈಸೂರು ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಹೈವೇಲಿ ಇಲ್ಲೆಲ್ಲೋ ಲೆಫ್ಟ್ ಇದೆ ಅಂತ. ಲೆಫ್ಟ್ ಗೊತ್ತಿಲ್ಲ ಅಂದರೆ ಡೈರೆಕ್ಟ್ ಮಂಡ್ಯ ಮೇಲೆ. ಅದಕ್ಕೆ ನೋಡ್ಕೊಂಡು ಹೋಗ್ಬೇಕು ಎಲ್ಲಿದೆ ಅಂತ, ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಈಗ ಇಲ್ಲೆಲ್ಲ ಇದೆ. ಬೆಂಗಳೂರು 134. ಯಾರೋ ಇನ್ನೇನು ಡಿಮಾಂಡಿ ಪಡಿತಾವ್ರೆ. ನಾಗಮಂಗಲ ರೀಚ್ ಆಗಿದ್ದಾಯಿತು. ಇನ್ನು ಸ್ವಲ್ಪ ದೂರದಲ್ಲಿ ನಾವು ಮನೆಗೆ ಹೋಗ್ತೀವಿ. ಜಿಫೈನ್ನ ಡ್ರಾಪ್ ಮಾಡ್ತೀವಿ. ಜಿಫೈನ್ ಮತ್ತೆ ಸಿಗ್ದ ನಮಗೆ. ಜಿಫೈನ್ನ ಕರ್ಕೊಂಡು 2 ಲಾರಿ ಹೋಗ್ತಾ ಇದೆ ಬಿಟ್ಟಲ್ಲಿ. ಇವಾಗ ಇನ್ನೇನು ಎಷ್ಟು ಕಿಲೋಮೀಟ್ರ್? 18 ಕಿಲೋಮೀಟ್ರ್ ಬಿಟ್ಟರೆ ನಮ್ಮ ಮನೆ. ಇವೆಲ್ಲ ನಾಗಮಂಗಲ ನೋಡಿ. ಜಿಫೈನ್ದು ಮುಂಚೆ ಏರಿಯಾ ಇದೆಲ್ಲ. ಜಿಫೈನ್ ರೂಲ್ ಮಾಡಿ ಏನು ಏರಿಯಾಗಿರ ನಾನು ಹಂಗೆಲ್ಲ ತೋರಿಸಲ್ಲ. ಇನ್ನೇನು ಬಂತು ಅನ್ನೋಕ್ಕಿಂತ ಮುಂಚೆ ಜಿಫೈನ್ ಇಲ್ಲೆಲ್ಲ ಒಳ್ಳೊಳ್ಳೆ ಮನೆಗಳನ್ನು ನೋಡಿ. ಇಲ್ಲೆಲ್ಲ ಒಳ್ಳೊಳ್ಳೆ ಮನಸ್ಸಿದೆ. ಥ್ಯಾಂಕ್ ಯು. ವಿಸಿಟ್ ಅಗೇನ್ ನಾಗಮಂಗಲ. ಯಾವ್ದು ಫಾರ್ಚುನರ್ ಸೈಕಲ್ ರೆಡಿ ಮಾಡಿಸ್ಕೊಂಡು ನಿಲ್ಸೋರು ನೋಡಿ. ಸ್ಕೂಲ್ ಇದೆ ಇಲ್ಲೊಂದು. ವೆಲ್ಕಮ್ ಬ್ಯಾಕ್ ಆಗಿದ್ದೀವಿ. ನಮ್ಮ ರೋಡಿಗೆ ಹೋಗ್ತಾ ಇದ್ದೀವಿ. ಇನ್ನೇನು ಕೆಲವೇ ದೂರಗಳಲ್ಲಿ 10 ಕಿಲೋಮೀಟರ್ಸ್ ಇದೆ ಅಷ್ಟೇ ನಮ್ಮ ಮನೆಗೆ. ನಿಧಾನಕ್ಕೆ ಅದಕ್ಕೆ ಸ್ಲೋ ಆಗಿ ಹೋಗೋಣ ಅಂತ ಸ್ಲೋ ಆಗಿ ಹೋಗ್ತಾ ಇದ್ದೀವಿ. ನನ್ನ ಫೇಸ್ ಕಾಣಿಸ್ತಾ ಇರಲ್ಲ ಅನಿಸುತ್ತೆ. ಇವಾಗ ಕಾಣಿಸುತ್ತೆ. ಸರ್ ಈ ಕಡೆ ನೋಡಿ ಹೋಗ್ತಾ ಇದ್ದೀವಿ. ಇನ್ನೇನು ರೀಚ್ ಆಗ್ತೀವಿ ಅಷ್ಟೇ. ಅಂಗಡಿಗೆ ಹೋಗಿದ ತಕ್ಷಣ ರೀಚ್ ಆಗಿದ ತಕ್ಷಣ ಫಸ್ಟ್ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಮನೆಗೆ ಹೋಗಬೇಕು. ಇವಾಗ ರೀಚ್ ಆಗಿಬಿಟ್ಟು ಅಂಗಡಿ ಕ್ಲೋಸ್ ಮಾಡ್ಬೇಕು. ಜಲ್ದಿ ಅಂಗಡಿ ಕ್ಲೋಸ್ ಮಾಡ್ತೀನಿ. ಇವಾಗ ಟೈಮ್ ಆಗೋಗ್ಬಿಟ್ಟಿದೆ. 8:30 ಆಗಿದೆ. ಕ್ಲೋಸ್ ಮಾಡ್ಕೊಂಬಿಟ್ಟು ನಾನಿದ್ರೆ ನಾರ್ಮಲ್ ಟೈಮು, ಬಟ್ ಆದರೂ ಈಗ ಜಲ್ದಿ ಕ್ಲೋಸ್ ಮಾಡಿಬಿಟ್ಟು ಮನೆ ಹತ್ರ ಹೋಗ್ತೀನಿ. ಜಸ್ಟ್ ಊಟ ಮುಗಿಸ್ಕೊಂಬಂದೆ. ಇವಾಗ ಊಟ ಮುಗಿಸ್ಕೊಂಬಂದ್ಬಿಟ್ಟು ಎಲ್ಲ ಈಗ ಒಟ್ಟಿಗೆನೇ ಎಡಿಟ್ ಮಾಡಿಬಿಟ್ಟು ಮಲ್ಕೋಬೇಕಷ್ಟೇ. ಸೊ ಫುಲ್ಲು ಸ್ಟ್ರೈನ್ ಆಗಿಬಿಟ್ಟೈತೆ ಬಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.